ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ಗೀತಾ ಜೈಭಾರ್ಗವ್. ಒಕಿನವಾ ಬುಜುಕಾಂಡು ಟ್ರೈನಿಂಗ್ ಸೆಂಟರ್ ತಮ್ಮ ಅತ್ಯುತ್ತಮವಾದ ಕರಾಟೆ ವಿದ್ಯಾರ್ಥಿಗಳನ್ನು WKC ಏಷ್ಯಾ ಕಪ್ ಏಪ್ರಿಲ್ 17ರಿಂದ 21ರವರೆಗೆ ಕಾಜಕ್ಸ್ತಾನ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಗೆ ತಮ್ಮ ಅತ್ಯುತ್ತಮವಾದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಆಯ್ಕೆಯು 2 ಹಂತದಲ್ಲಿ ನಡೆಯಲಿದ್ದು, ಮೊದಲನೇ ಹಂತದಲ್ಲಿ ವಿದ್ಯಾರ್ಥಿಗಳನ್ನು ಲಿಸ್ಟ್ನಲ್ಲಿ ನೀಡಿದಂತಹ ಕಟಾಸ್ಗಳನ್ನು 3 ರೌಂಡ್ಗಳಲ್ಲಿ ಯಾರು ಅತ್ಯುತ್ತಮವಾಗಿ ಮಾಡುತ್ತಾರೋ ಅವರನ್ನು ಆಯ್ಕೆ ಮಾಡಲಾಯಿತು. ಇಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ 1 ತಿಂಗಳು ಒಕಿನವಾ ಬುಜುಕಾಂಡು ಟ್ರೈನಿಂಗ್ ಸೆಂಟರ್ನಲ್ಲಿ ತರಬೇತಿ ನೀಡಲಾಗುತ್ತದೆ. ತರಬೇತಿ ಪಡೆದ ವಿದ್ಯಾರ್ಥಿಗಳಲ್ಲಿ ಯಾರು ಅತ್ಯುತ್ತಮವಾಗಿ ಮಾಡುತ್ತಾರೋ ಅವರನ್ನು ಅಂತಾರಾಷ್ಟ್ರೀಯ ಕರಾಟೆಗೆ ಕರೆದುಕೊಂಡು ಹೋಗುತ್ತಾರೆ ಅಂತ ಹಾನ್ಸಿ ದುರೈರವರು ಹೇಳಿದರು.
ನಮಸ್ತೆ ಸರ್, ನಾವು ಸಿವಿಕ್ ನ್ಯೂಸಿಂದ ಬಂದಿದ್ದೀವಿ. ಓಕೆ ಸರ್, ಒಕಿನವಾ ಬುಜುಕಾನ್ ಕರಾಟೆ ಡೂ ಟ್ರೈನಿಂಗ್ ಸೆಂಟರ್ ಇದೆ. ಹುಡುಗರನ್ನ ನ್ಯಾಷನಲ್ ಲೆವೆಲ್ನ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವು ಪ್ರತ್ಯೇಕವಾಗಿ ಏಷ್ಯಾ ಕಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಏಷ್ಯಾ ಕಪ್ಗೆ ಬಂದಂಥ ಸ್ಟೂಡೆಂಟ್ಸ್ಗಳನ್ನ ತಾವು ಪರೀಕ್ಷೆಯನ್ನು ಪಡಿಸಿದ್ದಾರೆ. ಕ್ಯಾಂಡಿಡೇಟ್ನ ಅಲ್ಲಿ ಕರ್ಕೊಂಡು ಹೋಗಿ ಯಾವ ರೀತಿ ತಾವು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಸರ್? ಸೊ ನಮಸ್ತೆ. ಸೊ ನನ್ನ ಹೆಸರು ರಾಜೇಂದ್ರ ಬಾಬು ಅಂತ. ಇವರೆಲ್ಲ ನಮ್ಮ ಜೊತೆ ಕರಾಟೆ ಕಲಿತಾ ಇದ್ದಾರೆ. ಆಲ್ಮೋಸ್ಟ್ 15 to 20 ಇಯರ್ಸಿಂದ ನಮ್ಮ ಅಣ್ಶಿ ದೊರೈ ಸರ್ ಹತ್ರ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಅಣ್ಶಿ ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲೇ ಒಂದು ಗ್ರೇಟ್ ಕರಾಟೆ ಮಾಸ್ಟರ್ ಅಂತ ಹೇಳ್ಬೋದು. ಸೊ ಇಂಡಿಯಾದಲ್ಲಿ ನೀವು ಎಲ್ಲೇ ಹುಡುಕ್ದ್ರೂ ಇಂಥ ಒಂದು ಮಾಸ್ಟರ್ನ ನೀವು ನೋಡೋಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಬರೋ ಮಕ್ಕಳನ್ನ ನೋಡಿದ್ರೆ ಅವರು ಲೋಕಲಲ್ಲಿ ಟೂರ್ನಮೆಂಟ್ ಇರ್ಬೋದು, ಇಲ್ಲಾದರೆ ಸ್ಟೇಟ್ ಟೂರ್ನಮೆಂಟ್ ಇರ್ಬೋದು, ನ್ಯಾಷನಲ್ ಟೂರ್ನಮೆಂಟ್ ಇರ್ಬೋದು. ಯಾವುದೇ ಒಂದು ಟೂರ್ನಮೆಂಟ್ಗೂ ಕೂಡ ಇವರು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡಬೇಕೋ ಆ ಥರ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಟ್ಟು ಪ್ರತಿ ಒಂದು ಸ್ಟೆಪ್ಸು ಯಾವ ಥರ ನಾವು ಸ್ಟ್ಯಾಂಡ್ಸ್ ನಾವು ಯೂಸ್ ಮಾಡಬೇಕು, ಯಾವ ಥರ ಪವರ್ ಯೂಸ್ ಮಾಡಬೇಕು, ಯಾವ ಥರ ಆ್ಯಟಿಟ್ಯೂಡ್ ಇರಬೇಕು ಒಂದು ಕರಾಟೆಗೆ ಸ್ಟೂಡೆಂಟ್ಗೆ. ಸೊ ಇದೆಲ್ಲನೂ ಹೇಳಿಕೊಟ್ಟು ಎಲ್ಲೇ ಹೋದ್ರೂ ಅವರು ಗೋಲ್ಡ್ ಮೆಡಲ್ ಅಚೀವ್ ಮಾಡೋ ಥರ ಪ್ರಾಕ್ಟೀಸ್ ಕೊಡ್ತಾರೆ. ಸೊ ಅದರಿಂದ ಇವತ್ತು ಇಲ್ಲಿ ಇಂಡಿಯನ್ ಟೀಮ್ಗಾಗಿ ಇವತ್ತು ಸೆಲೆಕ್ಷನ್ಸ್ಗೆ ಮಕ್ಕಳು ಬಂದಿದ್ದಾರೆ. ಸೊ ಅದರಲ್ಲಿ ನಾವು ಕೂಡ ಪ್ಯಾನಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೊ ಮಕ್ಕಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಯಾವ ಕ್ಯಾಟಗರಿ ಆಫ್ ಮಕ್ಕಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ? ಸೊ ಇಲ್ಲಿ ಚಿಲ್ಡ್ರನ್ ಕ್ಯಾಟಗರಿ ಇರ್ತಾರೆ, ಸೊ ಕ್ಯಾಡೆಟ್ ಕ್ಯಾಟಗರಿ ಇರ್ತಾರೆ, ಸೊ 18 and above ಇರ್ತಾರೆ. ಸೊ ಗ್ರೇಡ್ ಇಯರ್ ವೈಸ್ ನೋಡಿದ್ರೆ 6 to 7, 8 to 9, 10 to 11, 12 to 13, 14 and above ಆ ಥರ ಇರ್ತದೆ. ಸರ್, ಇವ್ರಿಗೆ ಸೆಲೆಕ್ಟ್ ಮಾಡ್ಬೇಕಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಕಥಾಸಿಂದಲೇ ಸೆಲೆಕ್ಟ್ ಮಾಡ್ತಾರೆ. ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತೀವಿ? ಸೊ ಇವಾಗ ಬಂದುಬಿಟ್ಟು WKC ಅಂತ ರೂಲ್ಸ್ ಫಾಲೋ ಮಾಡ್ತೀವಿ. WKCಯಲ್ಲಿ ರೂಲ್ಸಲ್ಲಿ ಬಂದುಬಿಟ್ಟು ನಮಗೆ ಸಿತ್ತೆ ರೌಂಡ್ ಅಂತ ಇರ್ತದೆ, ಸಿಂತೆ ರೌಂಡ್ ಅಂತ ಇರ್ತದೆ, ಆಮೇಲೆ ಟೊಕ್ಕಿ ಅಂತ ಇರ್ತದೆ. ಸೊ ಅಂದರೆ ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ ನಾವು ಹೇಳ್ಬೋದು. ಸೊ ರೌಂಡ್ 1ನಲ್ಲಿ ಕೆಲವೊಂದು ಕಥಾಸ್ ಇದೆ. ಸೊ ಆ ಕಥಾಸ್ನ ನಾವು ಪರ್ಫಾರ್ಮ್ ಮಾಡಬೇಕು. ರೌಂಡ್ 2 ಹೋದ್ಮೇಲೆ ರೌಂಡ್ 2ಗೆ ಸಪ್ರೇಟ್ ಕಥಾಸ್ ಇರ್ತದೆ, ಆ ಕಥಾಸ್ನ ನಾವು ಪರ್ಫಾರ್ಮ್ ಮಾಡಬೇಕು. ರೌಂಡ್ 3ಗೂ ಕೂಡ ಸೇಮು ಸಪ್ರೇಟ್ ಕಥಾಸ್ ಇರ್ತದೆ. ಸೊ ಈ ಒಂದು ಪರ್ಫಾರ್ಮರ್ ಬಂದುಬಿಟ್ಟು ರೌಂಡ್ 1ನಲ್ಲಿ ಬಂದು ಪರ್ಫಾರ್ಮ್ ಮಾಡುವಾಗ ಆ ರೌಂಡ್ 1ಗೆ ಏನೇನು ಕಥಾಸ್ ಇದೆಯೋ ಅದೇ ಕಥಾಸ್ನ ಅವರು ಪರ್ಫಾರ್ಮ್ ಮಾಡಬೇಕು. ಅದರಲ್ಲಿ ಯಾವುದಾದ್ರು ಒಂದು ಕಥಾನ ಚೂಸ್ ಮಾಡಿ ಅವರು ಪರ್ಫಾರ್ಮ್ ಮಾಡಬೇಕು. ಸೊ ಸೆಲೆಕ್ಟ್ ಆಫ್ ಸ್ಟೂಡೆಂಟ್ಗೆ ಪರ್ಟಿಕ್ಯುಲರ್ ಟೈಪ್ ಆಫ್ ಫುಡ್ ಕ್ಯಾಟಗರೀಸ್ ಆಫ್ ನ್ಯೂಟ್ರಿಷನ್ಸ್ ಕೊಡ್ತೀರಾ? ಯಾಕಂದರೆ ಪಂಚ್ ಪವರ್ ಇನ್ಕ್ರೀಸ್ ಆಗಲಿ ಅಂತ ಏನಾದರೂ? ಸೊ ನಾರ್ಮಲ್ ಫುಡ್ಡು ಅವರು ತಗೊಳ್ತಾರೆ. ಸೊ ಮೋಸ್ಟ್ಲಿ ನೋಡಿದ್ರೆ ನಮ್ಮ ಸೌತ್ ಇಂಡಿಯನ್ಸ್ ಯಾವಾಗಲೂ ಒಳ್ಳೆ ಫುಡ್ ತಗೊಳ್ತಾ ಇದ್ದಾರೆ. ಸೊ ಅದೇ ಫುಡ್ಡು ಅವರು ರೆಗ್ಯುಲರಾಗಿ ತಗೊಂಡ್ರೆ ಸಾಕು. ಸೊ ಈ ಕರಾಟೆನಲ್ಲಿ ಪ್ರಾಕ್ಟೀಸೇ ತುಂಬ ಇಂಪಾರ್ಟೆಂಟ್. ಸೊ ಎಷ್ಟು ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಜಾಸ್ತಿ ನಮಗೆ ಪರ್ಫೆಕ್ಟ್ ಪಂಚ್ ಪವರ್ ಇರ್ತದೆ. ಸೊ ಸ್ಟ್ಯಾಂಡ್ಸ್ ಕೂಡ ಪರ್ಫೆಕ್ಟ್ ಇರ್ತದೆ. ಸೊ ಫೈಟಿಂಗ್ ಮಾಡೋವಾಗ ಕೂಡ ಆ ಒಂದು ಅಗ್ರೆಷನ್, ಒಂದು ಸ್ಪೀಡು, ಆ ರಿಥಮ್ಮು, ಆಮೇಲೆ ಇದು ಕರೆಕ್ಟ್ ಸ್ಟ್ಯಾಂಡ್ಸು ಇದೆಲ್ಲನೂ ಕೂಡ ಪ್ರಾಕ್ಟೀಸಿಂದಾನೇ ಬರೋದು. ಸೊ ನಾರ್ಮಲ್ ಫುಡ್ಡು ಏನು ನಾವು ತಗೊಳ್ತೀವಿ ಆ ಫುಡ್ಡು ತಗೊಂಡ್ರೆ ಸಾಕು.